ಪ್ರಕರಣ ಏನಾಗಿದೆ? ಇದು ಸುಮಾರು ಒಂದು 2004ರ ಕೇಸ್. ಇದು ಕೃಷ್ಣೇಶ್ ಶೆಟ್ಟಿ ಅವರು ಬಿಲ್ಡರ್ ಆಗಿರ್ತಾರೆ. ಅವರು ಒಂದಿಷ್ಟು ಲೇಔಟ್ ಡೆವಲಪ್ ಮಾಡಿ ಅವರು ಬೇರೆ ಬೇರೆ ಸೈಟ್ ಓನರ್ಗಳಿಗೆ ಅದನ್ನು ಮಾರಿದ್ದಾರೆ. ಆ ಸೈಟ್ ಓನರ್ಗಳು ಫೇಕ್ ಸ್ಯಾಲ್ರಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದನ್ನು ಬ್ಯಾಂಕ್ ಅವರು ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ. ಆಮೇಲೆ ಅದರದ್ದು ಹಣಗಳೆಲ್ಲ ಕೃಷ್ಣೇಶ್ ಶೆಟ್ಟಿ ಅವರಿಗೆ ಹೋಗಿದೆ ಅನ್ನೋ ಕಾರಣಕ್ಕೆ CBIನವರು ಚಾರ್ಜ್ ಶೀಟ್ ಹಾಕಿದ್ರು. ಇವತ್ತು ನ್ಯಾಯಾಲಯ ಕನ್ವಿಕ್ಷನ್ ಮಾಡಿದೆ. ಕನ್ವಿಕ್ಷನ್ ಮಾಡಿ ಇವತ್ತು ಅವರ ಹಿನ್ನೆಲೆ ಮತ್ತು ಅವರು ವಯಸ್ಸು, ಬ್ಯಾಂಕಿಗೆ ಇದರಲ್ಲಿ ಯಾವುದೇ ಲಾಸ್ ಆಗಿಲ್ಲ. ಯಾಕಂದರೆ ಎಲ್ಲವನ್ನೂ ಹಿಂದೆ ಲೋನು ಚಾರ್ಜ್ ಶೀಟ್ ಆಗೋ ಮೊದಲೇ ರೀಪೇಮೆಂಟ್ ಆಗಿತ್ತು. ಹಾಗಾಗಿ ಬ್ಯಾಂಕಿಗೂ ಯಾವುದು ಲಾಸ್ ಇಲ್ಲದೆ ಇರೋ ಕಾರಣದಿಂದ ಟೆಕ್ನಿಕಲಿ ಒಂದು ಅಪರಾಧ ಆಗಿದೆ ಅಂತ ತೀರ್ಮಾನಕ್ಕೆ ಬಂದು ಕೋರ್ಟು 3 ವರ್ಷ ಶಿಕ್ಷೆ ವಿಧಿಸಿದೆ. ಅದೇ ರೀತಿ ಇವತ್ತು ಬೇಲು ಕೂಡ ಕೊಟ್ಟಿದೆ. ನಾವು ಅದ್ರ ಮೇಲೆ ಮುಂದೆ ಹೆಚ್ಚಿನ ಹೈಕೋರ್ಟ್ಗೆ ಅಪೀಲ್ ಹಾಕಿ ಮುಂದೆ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಫೈನ್ ಹಾಕಿದ್ದಾರೆ. ಫೈನು ಬ್ಯಾಂಕ್ ಮ್ಯಾನೇಜರ್ಗೆ 7,75,000 ಇದೆ. ಕೃಷ್ಣೇಶ್ ಶೆಟ್ಟಿ ಅವರಿಗೆ 6 ಲಕ್ಷ ಚಿಲ್ಲರೆ ಇದೆ. ಇನ್ನು ಉಳಿದವರಿಗೆ 4 ಲಕ್ಷ ಇದೆ. ಆ ಫೈನನ್ನು 10 ದಿವಸದೊಳಗಡೆ ಕಟ್ಟಬೇಕು ಅಂತ ಆದೇಶ ಆಗಿದೆ. ಅದನ್ನು ಕಟ್ತೀವಿ. ಅವರಿಗೆ ಶಿಕ್ಷೆ ಬಗ್ಗೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದೀವಿ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ ಪ್ರಕರಣದಲ್ಲಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರನ್ನ ದೋಷಿ ಎಂದು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ನೀಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರಂಥ ನಾಗೇಂದ್ರ ನಾಯ್ಕ ಅವರ ಜೊತೆ ಇದ್ದಾರೆ. ಸರ್ ನಮಸ್ತೆ. ಸರ್, ಈಗ ಪ್ರಕರಣದ ಹಿನ್ನೆಲೆ ಏನು ಸರ್? ಏನು ತೀರ್ಪು ಬಂದಿದೆ? 2004ರಲ್ಲಿ ಏನಾಗ್ತದೆ, ಒಂದಿಷ್ಟು ಕೃಷ್ಣಯ್ಯ ಶೆಟ್ಟಿ ಅವರು ಒಂದು ಲೇಔಟ್ ಡೆವಲಪ್ ಮಾಡ್ತಾರೆ. ಅದರ ಸೈಟ್ಗಳನ್ನು ಹಲವಾರು ಜನಕ್ಕೆ ಸೇಲ್ ಮಾಡ್ತಾರೆ. ಆ ಸೇಲ್ ಮಾಡಿದಾಗ ಬೇರೆ ಬೇರೆ ಜನರು ಬಂದು ಸೈಟನ್ನು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಂಥ ಬಾರೋವರ್ಗಳು ಅವರ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಇನ್ಫ್ಲೇಟ್ ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ಒಬ್ಬರು ಡೊಮಿನಿಕ್ ಅನ್ನೋರು ಈ ಮಧ್ಯದಲ್ಲಿ ಏಜೆಂಟ್ ಇರ್ತಾರೆ. ಆ ಡೊಮಿನಿಕ್ ಅನ್ನೋರ ಹತ್ರ ಸರ್ಟಿಫಿಕೇಟ್ ಕೊಟ್ಟು ಅವರು ತಂದು ಇವ್ರ ಹತ್ರ ಸೈಟ್ ಖರೀದಿ ಮಾಡಿ ಅವರು ಮಧ್ಯವರ್ತಿಯಾಗಿ ವ್ಯವಹರಿಸ್ತಾರೆ. ಆದರೆ ಕೇಸು ಕೋರ್ಟಿಗೆ ಬೀಳೋ ಮೊದಲೇ ಡೊಮಿನಿಕ್ ಸತ್ತೋಗ್ತಾರೆ. ಫೋರ್ಜರಿ ಯಾರು ಮಾಡಿದ್ರು ಅಂತ ತೀರ್ಮಾನ ಆಗೋದಿಲ್ಲ. ಫೋರ್ಜರಿ ಯಾರು ಮಾಡಿದ್ದಾರೆ ಅನ್ನೋದು CBIನವರು ಕೂಡ ಚಾರ್ಜ್ ಶೀಟಲ್ಲಿ ಬರೆದಿಲ್ಲ. ಆದರೆ ಕೆಲವು ಪ್ರೊಸೀಜರ್ ವೈಲೇಷನ್ ಇದ್ದಿದ್ದರಿಂದ ಮ್ಯಾನೇಜರ್ಗಳು ಕೆಲವು ಹರಿಡಾಗಿ ಲೋನ್ ಕೊಟ್ಟಿದ್ದಾರೆ, ಕೆಲವನ್ನು ಪ್ರಾಪರಾಗಿ ವೆರಿಫೈ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಮ್ಯಾನೇಜರ್ನವ್ರನ್ನ ಕನ್ವಿಕ್ಷನ್ ಮಾಡಿದ್ದಾರೆ. ಅದರ ಬೆನಿಫಿಟ್ಟು A2 ಅಂದರೆ ಕೃಷ್ಣಯ್ಯ ಶೆಟ್ಟಿ ಅವರಿಗೆ ಹೋಗಿರೋದ್ರಿಂದ ಅವರು ಕೂಡ ಇದರಲ್ಲಿ ಭಾಗಿದಾರರು ಅನ್ನೋ ಒಂದು ತೀರ್ಮಾನಕ್ಕೆ ಕೋರ್ಟ್ ಬಂದಿದೆ. ಬಂದು ಇವತ್ತು ಅವರನ್ನು ಕನ್ವಿಕ್ಷನ್ ಮಾಡಿದ್ದಾರೆ. ಕನ್ವಿಕ್ಷನ್ ಮಾಡಿರೋದ್ರಿಂದ ಅದನ್ನು ನಾವು ಪನಿಷ್ಮೆಂಟು 3 ವರ್ಷ ಕೊಟ್ಟಿದ್ದಾರೆ. ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ವಿ, ಬೇಲು ಕೂಡ ಕೊಟ್ಟಿದ್ದಾರೆ. ಈಗ ಅಪೀಲ್ ಹಾಕ್ತಾ ಇದ್ದೀವಿ. 7 ಲಕ್ಷ ಫೈನ್ ಹಾಕಿದ್ದಾರೆ ಮ್ಯಾನೇಜರ್ಗಳಿಗೆ. 7,75,000 ಬರ್ತದೆ. ಕೃಷ್ಣಯ್ಯ ಶೆಟ್ಟಿ ಅವರಿಗೆ ಮತ್ತು ಉಳಿದವರಿಗೆ ಅದಕ್ಕಿಂತ ಕಡಿಮೆ ಇದೆ. ಬಿಕಾಸ್ ಅವ್ರ ಮೇಲೆ ಬೇರೆ 2 ಸೆಕ್ಷನ್ಗಳಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮ್ಯಾನೇಜರ್ ಅವರು ಸರಿಯಾಗಿ ಲೋನ್ ಕೊಡುವಾಗ ವೆರಿಫೈ ಮಾಡದೆ ಕೊಟ್ಟಿರೋದ್ರಿಂದ ಇದು ಒಂದು ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಅಡಿಯಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೋರ್ಟ್ ಅವರನ್ನು ಇವತ್ತು ಶಿಕ್ಷೆಗೆ ಒಳಪಡಿಸಿದೆ. ಸರ್, ಒಟ್ಟು ಈ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳಿದ್ರು ಮತ್ತು ಪ್ರಮುಖವಾಗಿ ಕೃಷ್ಣಯ್ಯ ಶೆಟ್ಟಿ ಅವರ ವಿರುದ್ಧ ಇರುವಂತಹ ಚಾರ್ಜಸ್ಗಳು ಏನು ಸರ್? ಒಟ್ಟು 4 ಜನ ಆರೋಪಿಗಳಿದ್ದರು. ಕೃಷ್ಣಯ್ಯ ಶೆಟ್ಟಿ ಅವ್ರ ಮೇಲೆ ಏನು ಆರೋಪಿ ಅಂತಂದರೆ ಅವರು ಬಾಲಾಜಿ ಕೃಪಾ ಎಂಟರ್ಪ್ರೈಸಸ್ ಅನ್ನೋ ಏನು ಡೆವಲಪರ್ ಇದ್ದಾರೆ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಆಗಿರ್ತಾರೆ. ಬಟ್ ಅವರು ಆಗ ಮಿನಿಸ್ಟರ್ ಆಗಿದ್ದರು. ಅವರು ಬೇರೆ ಹುಡುಗರುಗಳು ಅದ್ರ ಕೆಲಸ ಮಾಡ್ತಾಯಿದ್ರು. ನಮ್ಮ ಡಿಫೆನ್ಸು ಕೂಡ ಅದಕ್ಕೆ ನನಗೆ ನಾಲೆಜ್ ಇರಲಿಲ್ಲ ಅನ್ನೋದೇ ಅವ್ರ ಡಿಫೆನ್ಸ್ ಕೂಡ. ಬಟ್ ಅವರು ಬೆನಿಫಿಷರಿ ಆಗಿರೋದ್ರಿಂದ ಅವರು ಕೂಡ ಇದರಲ್ಲಿ ಭಾಗಿ ಅಂತ ಕೋರ್ಟ್ ತೀರ್ಮಾನಕ್ಕೆ ಬಂದಿದೆ. ಈಗ ಶಿಕ್ಷೆಯನ್ನು ಅಮಾನತಿನಲ್ಲಿ ಇಟ್ಟು ಆದೇಶವನ್ನು ಜಾಮೀನನ್ನು ಕೊಟ್ಟಿರುವಂಥದ್ದು, ಅದ್ರ ಬಗ್ಗೆ ಏನು ಸರ್ ಡೀಟೇಲ್ಸ್? ಶಿಕ್ಷೆ 3 ವರ್ಷಕ್ಕಿಂತ ಕಡಿಮೆ ಆದರೆ ಅದೇ ಕೋರ್ಟಿಗೆ ಜಾಮೀನು ಕೊಡೋದಕ್ಕೆ ಪರ್ಮಿಷನ್ ಇದೆ, ಪವರ್ ಇದೆ. ಹಾಗಾಗಿ ಕೋರ್ಟ್ನವರು ಶಿಕ್ಷೆ 3 ವರ್ಷದಕ್ಕಿಂತ ಕಡಿಮೆ ಕೊಟ್ಟಿರೋದ್ರಿಂದ, ಯಾಕಂದರೆ ಅವರೆಲ್ಲರೂ ಮ್ಯಾನೇಜರ್ ಏನಿದ್ದಾರೆ ಅವ್ರು 75 ವರ್ಷ ಆಗಿದೆ. ಕಳೆದ 15 ವರ್ಷದಿಂದ ಕೋರ್ಟಲ್ಲಿದ್ದಾರೆ. ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ಕಳೆದ 10 ವರ್ಷದಿಂದ ಕೋರ್ಟಲ್ಲಿದ್ದಾರೆ. ಹಾಗಾಗಿ ಅವ್ರನ್ನೆಲ್ಲ ನೋಡಿ ಅವರ ವಯಸ್ಸನ್ನು ಪರಿಗಣಿಸಿ ಕೋರ್ಟು ಶಿಕ್ಷೆಯನ್ನು 3 ವರ್ಷಕ್ಕಿಂತ ಕಡಿಮೆ ಕೊಟ್ಟು ಅದರ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವರಿಗೆ ಜಾಮೀನನ್ನು ಕೊಟ್ಟಿದೆ. ಸದ್ಯ ಈಗ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಸರ್? ಮುಂದೆ ಅದಕ್ಕೆ ಮೇಲ್ಮನವಿ ಸಲ್ಲಿಸ್ತೀವಿ. ಆ ಮುಂದಿನ ಹೋರಾಟ ಹೈಕೋರ್ಟ್ ಅದನ್ನು ಹೇಗೆ ತೀರ್ಮಾನ ಮಾಡ್ತದೆ ಆಗಿ ಬರ್ತದೆ. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಕೃಷ್ಣಯ್ಯ ಶೆಟ್ಟಿ ಅವರ ಪರ ವಕೀಲರಾದಂತಹ ನಾಗೇಂದ್ರ ನಾಯ್ಕ ಅವರ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ರಘು ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.